ಇಲ್ಲಿ ನೋಡಿ, ಇದೊಂದು ಕಾಲೋನಿ ಇದೆ. ಇದು ರಾಣಿ ಸೆಲ್ಲಿಗೆ ಅಂತ ಇಟ್ಟಿದ್ದು. 2 ಫ್ರೇಮ್ ಇಟ್ಟಿದ್ದೆ. ಹುಳ ಸ್ಟ್ರೆಂತ್ ಯಾಕೋ ಕಡಿಮೆ ಆಗಿದೆ, ಅಥವಾ ನಾನು ತಗೊಬರ್ತಾನೆ ಕಡಿಮೆ ಇತ್ತು ಏನೋ, ಆರು ವರ್ಕಿಗೆ ಕೂಡ ಹೋಗಿರ್ಬೋದು. ಈ ಕಡೆ ಇಷ್ಟೇ ಇದೆ, ಈ ಕಡೆ ಇಷ್ಟಿದೆ. ತುಂಬ ಕಡಿಮೆ ಏನಲ್ಲ, ಬಟ್ ಸ್ವಲ್ಪ ಕಡಿಮೆ ಇದೆ. ಆದರೆ ಇದು ಎಲ್ಲೂ ಕೂಡ ರಾಣಿ ಸೆಲ್ನೇ ಮಾಡಿಲ್ಲ. ಚಳಿಗೆ ಮಾಡಿಲ್ವೋ ಅಥವಾ ಏನೋ ಅಂತ ಗೊತ್ತಿಲ್ಲ. ಇವು ಏನು ಮಾಡ್ತಾವೆ ಈಗ ರಾಣಿ ಸೆಲ್ ಮಾಡ್ದೇನೆ? ಮೊಟ್ಟೆ ಇಲ್ಲ ಅನ್ನೋ ಥರ ಇಲ್ಲ, ಎಲ್ಲದನ್ನು ಕೆರ್ಸಾಕಿದೆ. ಎಸ್ಕೇಪ್ ಆಗೋಕ್ಕೆ ಪ್ಲ್ಯಾನ. ಎಸ್ಕೇಪ್ ಆದರೂ ನಾಶ ಆಗುತ್ತಾನೆ ಇದು. ನೋಡಿ, ಇಲ್ಲೊಂದು ಬೇಸ್ ಮಾಡಿತ್ತು. ನೋಡಿ, ಇಲ್ಲೊಂದು ಬೇಸೆಲ್ಲ ಮಾಡಿತ್ತು, ಬಟ್ ಆ ಬೇಸಲ್ಲಿ ಏನೂ ಇಲ್ಲ. ಸೊ ಇದರಲ್ಲಿ ರಾಣಿನೇ ಇಲ್ಲ, ರಾಣಿ ಸೆಲ್ಲಿಲ್ಲ. ನಾನು ಒಬ್ಬರನ್ನ ಕೇಳಿದೆ ಈ ಥರ ಆಗಿದೆಯಾ ಅಂತ. ಅವರು ಇದೇ ಫಸ್ಟ್ ಟೈಮು ಈ ಥರ ನಾನು ನೋಡಿದ್ದು ಅಂತ ಹೇಳಿದ್ರು. ಇನ್ನೊಮ್ಮೆ ಚೆಕ್ ಮಾಡು, ರಾಣಿ ಇರ್ಬೋದು ಅಂತ ಹೇಳಿದ್ರು. ರಾಣಿ ಇಲ್ಲ ಕನ್ಫರ್ಮ್ ಆಗಿ. ಏನಕ್ಕೆ ಅಂದರೆ ನಾನು ರಾಣಿ ಇರೋದನ್ನೇ ಅಲ್ಲಿ ಒರಿಜಿನಲ್ ಪ್ಲೇಸಲ್ಲಿ ಇಟ್ಟು ಬಂದಿದ್ದು. ರಾಣಿ ಇದ್ದರೆ ಅಟ್ಲೀಸ್ಟ್ ಕಡ್ಡಿ ಮೊಟ್ಟೆ ಆದರೂ ಇರಬೇಕಿತ್ತು. ಕಡ್ಡಿ ಮೊಟ್ಟೆ ಇಲ್ಲ. ಹುಡುಗ ಅಷ್ಟೇನು ತುಂಬ ಏನು ಕಡಿಮೆ ಇಲ್ಲ, ಸ್ವಲ್ಪ ಕಡಿಮೆ ಇದೆ, ಒಂದು 30% ಕಡಿಮೆ ಇದೆ. ಬಟ್ ಸ್ಟಿಲ್ ಮಾಡಬೇಕಿತ್ತು. ಟೆಂಪ್ರೇಚರ್ ಮೇಂಟೈನ್ ಆಗಿಲ್ಲ ಅನ್ನೋಕ್ಕೆ 4 ಫ್ರೇಮ್ ಬಾಕ್ಸಲ್ಲಿದೆ. ಫುಡ್ ಕೂಡ ಕೊಟ್ಟಿದ್ದೀನಿ. ಇದು ನೋಡಿ, ಇದು ಒಂದು ಸೈಟಲ್ಲಿ ಎಲ್ಲ ಇದು ಬ್ರೀಡಿಂಗ್ ಸೈಟು. ಎಲ್ಲದು ಚಿಕ್ಕ 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 ಬಾಕ್ಸ್ಗಳಿವೆ. ಅದಾದಮೇಲೆ ಇಲ್ಲೊಂದು ಜುಗಾಡ ಸ್ಟ್ಯಾಂಡ್ ಬೇರೆ ಇದೆ. ಅರ್ಜೆಂಟ್ ತಗೊಂಡಿಡ್ಬೇಕಿತ್ತು, ಸ್ಟ್ಯಾಂಡ್ ಶಾರ್ಟೇಜ್ ಆಯಿತು. ಮನೇಲಿ ಹಲಗೆ ಇತ್ತು, ಅದನ್ನು ಕಟ್ ಮಾಡಿ ಮೇಲುಗಡೆ ಮೊಳೆ ಹೊಡೆದು ಇಟ್ಟಿದ್ದು. ಇದು ಅಷ್ಟು ಗಟ್ಟಿ ಏನಿರಲ್ಲ, ಮುಂದೆ ಹಿಂದೆ ಇದು ಮಾಡಿದ್ರೆ ಕಿತ್ತೋಗ್ಬೋದು. 4 ಫ್ರೇಮ್ ಬಾಕ್ಸ್ ಈ ಥರ ಡಿವೈಡ್ ಮಾಡಲಿಕ್ಕೆಲ್ಲ ಈಸಿ ಆಗುತ್ತೆ. ನೋಡ, ಇದ್ರಲ್ಲಿ ನೋಡೋಣ. ನೋಡಿ, ತುದಿಗಡೆ ಎಲ್ಲೂ ಕೂಡ ಸೆಲ್ಲಿಲ್ಲ. ಮಧ್ಯದಲ್ಲಿ ಕೇಳೋ ಕೆಲಸನೇ ಇಲ್ಲ, ಎಲ್ಲೂ ಮಾಡಿಲ್ಲ. ಚೆನ್ನಾಗಿರೋ ಬ್ರೂಡ್ ಆಗಿತ್ತಿದೆ 2. ಅಂಥದ್ರಲ್ಲಿ ಮಾಡಿಲ್ಲ. ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ಇದನ್ನು ಏನು ಮಾಡ್ತೀನಿ ಅಂದರೆ, ಇವತ್ತು ನೈಟ್ ಮರ್ಜ್ ಮಾಡ್ತೀನಿ. ಸೊ ಇದರಲ್ಲಿ ರಾಣಿ ಇಲ್ಲ, ಕ್ವೀನ್ ಸೆಲ್ಲು ಇಲ್ಲ. ಈಗ ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ. ಈ ಬಾಕ್ಸಲ್ಲಿ ರಾಣಿ ಇದೆ, ರಾಣಿ ಇಲ್ಲ. ಇದರಲ್ಲಿ ರಾಣಿ ಇದೆ ಅಂದ್ಕೊಳ್ಳಿ. ಆದರೆ ಇದು ಇಷ್ಟು ಹತ್ತಿರ ಮಾಡಲ್ಲ, ಬೇರೆ ಕಡೆ ದೂರ ಮಾಡ್ತೀನಿ. ಓಕೆನಾ, ಒಂದು 100-200 ಮೀಟರ್ ದೂರ ಇರೋ ಬಾಕ್ಸಿಗೆ. ಸೊ ಇದರದ್ದು ಕ್ಯಾಪ್ ತೆಗೆದು ಇದರ ಮೇಲುಗಡೆ ಒಂದು ಪೇಪರ್ ಹಾಕಿ, ಅದಕ್ಕೆ ಜೇನುತುಪ್ಪ 2 ಕಡೆ ಹಚ್ಚಿ ತೂತು ಮಾಡಿ, ಅದ್ರ ಮೇಲೆ ಇದನ್ನು ಎತ್ತಿ ಇಡ್ತೀನಿ. ಅಡಿಮಣೆ ತೆಗೆದು ಇದ್ರ ಮೇಲೆ ಇಡೋದು. ನಾನೊಂದು ವೀಡಿಯೋ ಮಾಡಿದ್ದೆ ಲಾಸ್ಟ್ ಟೈಮು, ಜಸ್ಟ್ ಕಾನ್ಸೆಪ್ಟ್ ಹೇಳ್ತೀನಿ. ಈಗ ಎತ್ತಿ ಇಡೋದು. ಆಮೇಲೆ ಬೆಳಗಾವ ತನಕ ಜೇನುತುಪ್ಪ ಸ್ಮೆಲ್ಲಿಗೆ ಮೇಲೆ ಕೆಳಗೆ 2 ಮಿಕ್ಸ್ ಆಗಿಬಿಡುತ್ತೆ. ಸೊ ನೆಕ್ಸ್ಟ್ ಡೇ ಅದನ್ನು ಕೆಳಗಡೆ ಇಳಿಸ್ಬೋದು. ಈಗ ಏನು ಮಾಡೋಣ, ಇದನ್ನು ಮರ್ಜ್ ಮಾಡೋದು ಒಂದೇ ಆಪ್ಷನ್. ಈ ಥರ ರಾಣಿ ಸೆಲ್ಲೆ ಬೇರೆ ಕಡೆಯಿಂದ ರಾಣಿ ಸೆಲ್ ಕೊಡೋಣ ಅಂದರೆ 5 ಡಿವೈಡ್ ಮಾಡಿದ್ದೆ ರಾಣಿ ಸೆಲ್ಗೆ ಅಂತ. ಬಟ್ ಯಾವುದೂ ಕೂಡ ಚೆನ್ನಾಗಿ ಸೆಲ್ ಮಾಡಿಲ್ಲ. ಏನಕ್ಕೆ ಅಂತ ಗೊತ್ತಿಲ್ಲ. ಚಳಿ ಇರ್ಬೋದು ಅಥವಾ ಮಳೆಗೆ ಅನಿಸಿರ್ಬೋದು ಬೇಡ ಅಂತ, ಅದಕ್ಕೆ ಮಾಡಿಲ್ಲ. ಈಗ ಇದಕ್ಕೂ ಸ್ವಲ್ಪ ಫೀಡ್ ಕೊಟ್ಟಾಗೋಣ. ಏನಕ್ಕೆಂದರೆ ಬೇರೆದಕ್ಕೆಲ್ಲ ಫೀಡ್ ಕೊಟ್ಟೆ. ಇದು ಒಂದಕ್ಕೆ ಕೊಟ್ಟಿಲ್ಲ ಅಂದರೆ ಅದು ಅಟ್ಯಾಕ್ ಮಾಡುತ್ತೆ, ಬೇರೆದಕ್ಕೆಲ್ಲ ಹೋಗಿ ಡಿಸ್ಟರ್ಬ್ ಮಾಡುತ್ತೆ ಫುಡ್ಡಿಗಾಗಿ. ಸೊ ಇದಕ್ಕೂ ಒಂದು ಕೊಟ್ಟರೆ ನೀಟಾಗಿ ಸುಮ್ಮನಿರುತ್ತೆ ಅದ್ರ ಪಾಡಿಗೆ. ಆಮೇಲೆ ನೈಟ್ ಮರ್ಜ್ ಮಾಡಿಬಿಡ್ತೀನಿ. ಸೊ ಈಗ ನನಗಿದು ಹೊಸದೇನಲ್ಲ. ಈ ಥರ ಈಗ ನನಗೆ ಇದು 6th ಇಯರ್ ಮಾಡ್ತಾ ಇರೋದು. ಇಷ್ಟು ವರ್ಷದಲ್ಲಿ ಇದು 5ನೇ ಬಾರಿನೋ 6ನೇ ಬಾರಿನೇನೋ ಈ ಥರ
ಆಗಿದ್ದು. ಅಂದರೆ ಕೆಲವೊಂದು ಟೈಮು ಮಳೆ ಬಂದಾಗಲೋ ಅಥವಾ ತುಂಬ ಚಳಿ ಇದ್ದಾಗಲೋ ಈ ಥರ ಮಾಡುತ್ತೆ. ಕೆಲವೊಂದು ಟೈಮ್ ತುಂಬ ಸೆಲ್ ಕೂಡ ಮಾಡುತ್ತೆ, ಕೆಲವೊಂದು ಟೈಮ್ ಸೆಲ್ಲೇ ಮಾಡಲ್ಲ. ಸೊ ಇದಕ್ಕೆ ಫೀಡಿಂಗ್ ಕೊಟ್ಟು ಹೋಗಿರ್ತೀನಿ, ನೈಟ್ ಬಂದು ಮರ್ಜ್ ಮಾಡ್ತೀನಿ. ನೋಡಿ ಇಷ್ಟೆಲ್ಲ ಬಾಕ್ಸ್ಗಳಿದೆ ಒಂದೇ ಸೈಟಲ್ಲಿ. ಓಕೆ ಬಾಯ್.